ಅಮೃತೇಶ್ವರ ಅಮೃತೇಶ್ವರ ಮೇಡಮ್ ಲೈನಲ್ಲಿ ಬನ್ನಿ. ಅಮೃತೇಶ್ವರ ಅಮೃತೇಶ್ವರ. ನಮ್ ಗುರುಜಿ ದೊಡ್ಡ ಪವಾಡ ಪುರುಷರು. ಹೌದು ಕಷ್ಟ ಅಂತ ಅಂದ್ರೆ ಕೈ ತುಂಬಾ ಕೊಡ್ತಾರೆ. ನನ್ ಮಗಳಿಗೆ ಕೆಲ್ಸ ಇಲ್ದೇ ಇದ್ದಾಗ ಇಲ್ಲಿಗೆ ಬಂದ್ ಹೋದ್ವಿ. ಈಗ ಅವಳಿಗೆ ಕೆಲ್ಸ ಸಿಕ್ಕಿದೆ, ಖುಷಿಯಾಗಿದ್ದಾಳೆ. ದೇವ್ರಂತ ಮನುಷ್ಯರು. ಏನು ಯೋಚನೆ ಮಾಡ್ಬೇಡ ಮಗ, ಎಲ್ಲ ನಮ್ಮ ಅಮೃತ ಗುರುಜಿ ಎಲ್ಲ ನೋಡ್ಕೊತಾರೆ. ಅಮೃತೇಶ್ವರ ಗುರುಗಳಿಗೆ, 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 ಅಮೃತೇಶ್ವರ ಗುರುಗಳಿಗೆ. ನೀವೆಲ್ಲರೂ ನನ್ನ ನಂಬ್ತೀರಾ? ಹೌದು ಹೌದು ಹೌದು. ಯಾಕೆ? ನೀವು ನಮ್ಮ ದೇವರು. ದೇವ್ರು ದೇವ್ರು. ಜಗತ್ತಿನ ಬೇರೆ ಯಾವ ದೇವರು ನಿಮ್ಮ ಕಷ್ಟಗಳನ್ನ ಕೊಂಡ್ಕೊಳ್ಳೋದಿಲ್ಲ. ನಾನು ನಿಮ್ಮೆಲ್ಲರ ಕಷ್ಟಗಳನ್ನ ಕೊಂಡ್ಕೊಳ್ತೇನೆ. ನಿಮಗೆ ಸಿಗಬೇಕಾಗಿರೋ ಸುಖ ಸಂತೋಷಗಳನ್ನ ಕೊಡೋದು ನನ್ನ ಜವಾಬ್ದಾರಿ. ಅಮೃತೇಶ್ವರ ಗುರುಗಳಿಗೆ, ಅಮೃತೇಶ್ವರ ಗುರುಗಳಿಗೆ. ಭಾಸ್ಕರ ಬಂದಿದ್ದಾನೆ. ಅಯ್ಯೋ ಅಮೃತೇಶ್ವರ. ಅಯ್ಯೋ ಹುಡುಕ್ತಿದ್ದಾನೆ. ಗುರುಗಳನ್ನ ಪರ್ಸನಲ್ ಆಗಿ ಭೇಟಿ ಆಗ್ಬೇಕಿತ್ತು. ಅದು ಕಾಣಿಕೆ. ಅದು ದುಡ್ಡು, ಇದು ದುಡ್ಡು. ಅದು ಬರುತ್ತೆ, ಇದು ಬಂದಿದೆ. ಗುರುಗಳೇ, ಅವರು ಕಾಣಿಕೆ ಕೊಡೋದಕ್ಕೆ ಬಂದಿದ್ದಾರೆ. ಬರಬಹುದು. ಬನ್ನಿ ಬನ್ನಿ. ಒಳ್ಳೇದಾಗಲಿ. ಕಾಣಿಕೆ ಒಪ್ಪಿಸ್ಕೋಬೇಕು. ನಾವು ಹೊರಡ್ತೀವಿ. ಶುಭವಾಗಲಿ. ಪ್ರಸಾದ ತಗೊಂಡು ಹೋಗ್ಬೇಕು. ಆಯ್ತು ಬುದ್ಧಿ ತಮ್ಮ, ಮಹಾಪ್ರಸಾದ. ಭಕ್ತರು ಕೊಟ್ಟಿರೋ ಕಾಣಿಕೆ ದುಡ್ಡಿನ ಮೇಲೆ ಕಪ್ಪು ಮಸಿ ಇರಬಾರದು. ಅರ್ಥವಾಯ್ತು. ಬಿಳಿ ಮಾಡಿಸ್ತೀನಿ. ನಾನು ದೇವರು, ನಾನೇ ದೇವರು. ನಾನು ಕೊಡೋ ಹಣದಿಂದ ಹುಟ್ಟೋ ಭಕ್ತಿ ಕ್ಷಣಿಕ. ನನ್ನ ಭಕ್ತರು ತಮ್ಮನ್ನ ತಾವು ನಂಬೋದಕ್ಕಿಂತ ಜಾಸ್ತಿ ನನ್ನನ್ನು ನಂಬಬೇಕು. ಖಂಡಿತ ನಂಬ್ತಾರೆ ಬಿಡಿ. ನೀವಿಲ್ದೆ ಬೇರೆ ಇನ್ಯಾರಿದ್ದಾರೆ? ದೇವರುಗಳಲ್ಲೂ ಪೈಪೋಟಿ ಇದೆ. ಈ ಊರಲ್ಲಿ ಆ ದೇವಿ ದೇವಸ್ಥಾನ ಇದೆಯಲ್ಲ, ಅವಳೊಬ್ಳು ಇರಬಾರ್ದಿತ್ತು. ನಾಡಿದ್ದು ನಮ್ಮಲ್ಲಿಗೆ ಮಂತ್ರಿಗಳು ಬರ್ತಾ ಇದ್ದಾರೆ. ರಾಜಕೀಯವಾಗಿ ಅವರಿಗೆ, ಆಧ್ಯಾತ್ಮಿಕವಾಗಿ ನಮಗೆ ಲಾಭ ಆಗೋ ಥರ ಇರಬೇಕು. ಅವರು ಕಣ್ಣು ಹಾಯಿಸಿದ ದೂರಕ್ಕೂ ಭಕ್ತಾದಿಗಳು ಕಾಣ್ತಾ ಇರಬೇಕು. ಅರ್ಥ ಆಯ್ತು ಗುರುಗಳೇ, ಅದನ್ನ ನೋಡ್ಕೊಳ್ತೀನಿ. ಚರಣ ಸೇವೆಯ ಮುಹೂರ್ತ ಹತ್ರ ಬರ್ತಾ ಇದೆ. ಅದಕ್ಕೆ ವ್ಯವಸ್ಥೆ ಆಗಿ. ಖಂಡಿತ ಗುರುಗಳೇ. ಈಗ ನಮ್ಮ ಏಕಾಂತ ಸೇವೆಯ ಸಮಯ. ನಮಸ್ಕಾರ ಮಾಡೋದಕ್ಕೆ ಮನೆ ಸದಸ್ಯ ಎಲ್ಲ ಕರೆದು ಬಿಡ್ತಾನೆ. ಅಮ್ಮ ಹೋಗಿತನ್ ಕರ್ಕೊಂಡು ಬನ್ನಿ. ಆಯ್ತಪ್ಪ. ಹಿತ ಇಲ್ಲಿ ಶಾನ್ವಿ
ಹಿತ ಎಲ್ಲಿ? ಇಲ್ಲೇ ಎಲ್ಲ ಇರ್ತಾಳೆ, ಕರ್ಕೊಂಡ್ ಬರ್ತೀನಿ. ಶರತ್, ಕಾರಿದ್ ಮಧ್ಯೆ ಹೇಳ್ಬಾರ್ದು, ಕೂತ್ಕೋ. ಶರತ್, ನೀವು ಕಾರ್ಯ ಮುಂದುವರಿಸಿ, ನಾನ್ ನೋಡ್ತೀನಿ. ಅವಳುನು ಅವಳ ಅಮ್ಮನ ಹತ್ರನೇ ಹೋಗ್ಬೇಕು. ಖಂಡಿತ ಮುಗಿಸ್ತೀನಿ ಮೇಡಮ್. ಆತ್ಮದ ಸತ್ತು ಕೇಳಿಸ್ಕೊ. ಅಪಾಯ. ಅಮ್ಮನೇ ಕಾಪಾಡ್ತಾಳೆ. ಶರತ್, ಶರತ್, ನಿಂತ್ಕೋ. ಶರತ್, ಶ್ರಾದ್ದನ ಅರ್ಧಕ್ಕೆ ಬಿಟ್ಟು ಹೋಗ್ಬಾರ್ದು. ನೋಡಮ್ಮ, ಶ್ರಾದ್ದ ಅಪೂರ್ಣವಾಯ್ತು. ಆತ್ಮಕ್ಕೆ ಶಾಂತಿ ಸಿಗುತ್ತೋ ಇಲ್ವೋ ಭಗವಂತನೇ ಕಾಪಾಡಬೇಕು. ಪಿಂಡ ವಿಸರ್ಜನೆ ಆಗಿ ಆತ್ಮಕ್ಕೆ ಮೋಕ್ಷ ಸಿಕ್ಕಿದ್ರೆ ಮಾತ್ರ ನಮಗೆ ಬೇಕಾದ ಶಕ್ತಿ ಸಿಗೋದು. ನಾಳೆ ತಿಥಿ ಹಾಗೆ ಆಗುತ್ತೆ. ನಾವ್ ಅಂದ್ಕೊಂಡಿದ್ದನ್ನ ಸಾಧಿಸ್ತೀವಿ.
ಹಿತ ಪುಟ್ಟ ಹಿತ, ನನಗೆ ಯಾಕೆ ಹಿತನ್ ಮುಟ್ಟೋದಕ್ಕಾಗ್ತಿಲ್ಲ? ಏನ್ ಮಾಡ್ಲಿ? ಹಿತ ಹಿತ ಪುಟ್ಟ, ಹಿತ 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 ಶರತ್ ಹಿತ ಹಿತ, ಏನಾಯ್ತು ಕಂದ? ಮಾತಾಡಮ್ಮ. ಹಿತ, ಏನಾಯ್ತಮ್ಮ? ಏನಾಯ್ತು ಹಿತ? ಹೇಳು ಪುಟ್ಟ. ಸತ್ಯ, ಹಿತಗೇನು ಆಗಿಲ್ವಲ್ಲ? ಶರತ್ ಬಾಪ, ಶ್ರಾದ್ದ ಕಾರ್ಯನ ಅರ್ಧಕ್ಕೆ ನಿಲ್ಸ್ ಬಂದಿದ್ಯಾ, ಬಾ ಪೂರ್ತಿ ಮಾಡುವಂತೆ. ಏನ್ ಹೇಳ್ತಾ ಇದ್ದೀರಮ್ಮ? ಹಿತ ಕಣ್ ಬಿಡ್ತಾ ಇಲ್ಲ. ಇಂಥ ಪರಿಸ್ಥಿತಿಲಿ ಅವಳು ಒಬ್ಳೆ ಬಿಟ್ಟು ಬರೋದ? ಮನೆಗೆ ಹೋಗೋಣ, ಡಾಕ್ಟ್ರಿಗೆ ಕಾಲ್ ಮಾಡಿ. ಶರತ್, ಹೌದು, ಬೇಗ ಹೋಗ್ಬಿಡೋಣ. ಅದು ಶರತ್, ತಿಥಿ ಕಾರ್ಯನ ಅರ್ಧಕ್ಕೆ ನಿಲ್ಲಿಸಬಾರ್ದು ಶರತ್. ಶರತ್, ನನ್ ಮಾತ್ ಕೇಳು ಶರತ್. ಶರತ್, ಅತ್ತೆ